ಹಾಯ್, ಎಲ್ರಿಗೂ ನಮಸ್ಕಾರ. ಮೈ ನೇಮ್ ಇಸ್ ಐಶ್ವರ್ಯ. ಪ್ರೊಫೆಷ್ನಲಿ ಐ ಆಮ್ ಅ ಫಿಟ್ನೆಸ್ ಟ್ರೈನರ್, ಡ್ಯಾನ್ಸ್ ಕೋರಿಯೋಗ್ರಾಫರ್. This is my work. But recently I joined for modeling. It's happened April 30, 2026. In my friend circles, everyone asking, why you choosing modeling? Because you're a good dancer and fitness trainer. Again, extra why? ಮಾಡಲಿಂಗ್ ಅಂದ ತಕ್ಷಣ ಎಲ್ಲರ ಮೈಂಡಲ್ಲೂ ಮಾಡಲಿಂಗ್ ಆಗಬೇಕು ಅಂದರೆ ಲೈಕ್ ಮಾಡಲಿಂಗ್ ಮಾಡಬೇಕು ಅಂತ ಅಂದರೆ ನೋಡೋಕ್ಕೆ ಚೆನ್ನಾಗಿರಬೇಕು, ಒಳ್ಳೆ ಬಾಡಿ ಇರಬೇಕು, ಸ್ಕಿನ್ ಫೇರ್ ಇರಬೇಕು ಅಂತ ಎಲ್ಲ ಇರುತ್ತೆ. ನನಗೂ ಕೂಡ ಹಾಗೇ ಇತ್ತು. ಯಾಕಂದರೆ ನನ್ನ ಫ್ಯಾಮಿಲಿಲಿ ಮಾಡಲಿಂಗ್ ಮಾಡಬೇಕು ಅಂತ ಇಷ್ಟ ಆಯಿತು. ನಾನು ಅಂತಿದ್ದೆ, ಅಯ್ಯೋ ಮಾಡಲಿಂಗ್ ಮಾಡಬೇಕು ಅಂತಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರಬೇಕು, ಫೇರ್ ಸ್ಕಿನ್ ಇರಬೇಕು, ಒಳ್ಳೆ ಬಾಡಿ ಇರಬೇಕು, ಆ ಥರ ಇದ್ದರೆ ಮಾತ್ರ ಮಾಡಲಿಂಗ್ ಮಾಡೋಕ್ಕೆ ಸಾಧ್ಯ ಅಂತ. ಬಟ್ ನನಗೇನು ಒಂದು ಅರ್ಥ ಆಯಿತು ಅಂತಂದರೆ, ಆ ಥರ ನೋಡೋಕ್ಕೆ ಚೆನ್ನಾಗಿದ್ದವರು, ಫೇರ್ ಸ್ಕಿನ್ ಇದ್ದವರು ಎಲ್ಲರೂ ಕೂಡ ಮಾಡೆಲ್ಸ್ ಆಗ್ಬೋದಾಗಿತ್ತಲ್ವ. ಆ ಥರ ಎಷ್ಟು ಜನ ಇದ್ದಾರೆ, ಎಲ್ಲರೂ ಕೂಡ ಮಾಡೆಲ್ಸ್ ಆಗ್ಬೋದಾಗಿತ್ತು. ಗೈಸ್, ಮಾಡಲಿಂಗ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಲುಕ್ಸ್, ಇಟ್ಸ್ ಅಬೌಟ್ ಕಾನ್ಫಿಡೆಂಟ್, ಪರ್ಸ್ನಾಲಿಟಿ, ಎಕ್ಸ್ಪ್ರೆಷನ್ಸ್, ರೈಟ್? ಆ್ಯಂಡ್ ಮಾಡಲಿಂಗ್ ಹೆಲ್ಪ್ಸ್ ಆಸ್ ಅ ಪರ್ಸನ್ ಪ್ರೆಸೆಂಟ್ themselves, and in the best way it teaches discipline and body language, self belief for me. And most important thing is, modeling is a dream, like where I express my emotions without speaking too much. And I believe true beauty, it's not about looks, it comes from confidence and hard work. And ನಂತರನೇ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಸೊ ಆ ಡೌಟಲ್ಲೇ ಅವ್ರ ಡ್ರೀಮ್ಸ್ನ ಅವರು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ. ಸೊ ನಾನು ಕೂಡ ಆ ಥರ ಆಗಬಾರ್ದು, ಟ್ರೈ ಮಾಡಬೇಕು ಲೈಫಲ್ಲಿ. ಕಾನ್ಫಿಡೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ನಾನು ಮಾಡಲಿಂಗ್ ಜಾಯಿನ್ ಆಗ್ತಾಯಿದ್ದೀನಿ. ಮಾಡಲಿಂಗ್ ಡಿಸಿಪ್ಲಿನ್ನ ಕಲಿಸುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ನ ಕಲಿಸುತ್ತೆ. ಕಾನ್ಫಿಡೆಂಟ್, ಯಾವುದೇ ವರ್ಕಿಗಾದರೂ ಕಾನ್ಫಿಡೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಾನ್ಫಿಡೆಂಟ್ ಇದ್ದರೆ ಕೂಡ ಎಲ್ಲ ಮಾಡೋಕ್ಕಾಗತ್ತೆ. ಸೊ ನನಗೀಗ ಕಾನ್ಫಿಡೆಂಟಿಂದ ನಾನು ಮಾಡಲಿಂಗ್ ಜಾಯಿನ್ ಆಗಿದ್ದೀನಿ. ನಂತರನೇ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಜಾಯಿನ್ ಆಗಿ ನನ್ನ ಒಂದು ವಾಟ್ ಐ ಆಮ್ ಟೆಲ್ಲಿಂಗ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಅವ್ರ ಹತ್ರ ನಾನು ಶೇರ್ ಮಾಡ್ಕೊಬೋದು. ಸೊ ಅವ್ರಿಗೂ ಕೂಡ ಆವಾಗ ಧೈರ್ಯ ಬರ್ಬೋದು ಮಾಡಬೇಕು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಸೊ I am here to grow, to challenge myself, and to prove that confidence is the most attractive quality anyone can have. And guys, ಮಾಡಲಿಂಗ್ ಅಂದ ತಕ್ಷಣ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ಓಕೆ ಮಾಡಲಿಂಗ್ ಅಂದಿದ ತಕ್ಷಣ ಒಂದು ಒಳ್ಳೆ ಕಾಸ್ಟ್ಯೂಮ್ ಹಾಕ್ಕೊಳ್ಳೋದು, ಹೀಲ್ಸ್ ವೇರ್ ಮಾಡೋದು, ವಾಕ್ ಮಾಡೋದು, ಇಷ್ಟೇ ಮಾಡಲಿಂಗ್ ಅಂತ. ಬಟ್ ಮಾಡಲಿಂಗ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ವಾಕ್. ಮಾಡಲಿಂಗ್ ತುಂಬ ಕಲಿಸುತ್ತೆ, ಹೇಳಿದಲ್ವಾ. ಕಾನ್ಫಿಡೆನ್ಸ್, ಎಕ್ಸ್ಪ್ರೆಷನ್, ಕಮ್ಯುನಿಕೇಷನ್ಸ್ ಆಗಿರ್ಬೋದು, ಗ್ರೂಮಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕಲಿಸುತ್ತೆ. ಆ್ಯಸ್ ಲೈಕ್ ಒಂದು ಪರ್ಸನ್ನ ತುಂಬ ಡಿಫ್ರೆಂಟ್, ದ ವೇ ಫುಲ್ ಡಿಫ್ರೆಂಟಾಗಿ ಚೇಂಜ್ ಮಾಡುತ್ತೆ. ಓಕೆ, ಸೊ ನನಗೆ ಎಕ್ಸ್ಪ್ರೆಷನ್ ಲೈಕ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಅದಕ್ಕೋಸ್ಕರ ನಾನು ಮಾಡಲಿಂಗ್ ಜಾಯಿನ್ ಆಗ್ತಾಯಿದ್ದೀನಿ. ನನಗೆ ಕಾನ್ಫಿಡೆಂಟ್ ಇಲ್ಲ ಅಂತಲ್ಲ, ಕಾನ್ಫಿಡೆಂಟ್
ಇನ್ನು ನಾನು ಇನ್ನೂ ಗ್ರೋ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ಮಾಡಲಿಂಗ್ನ ಚೂಸ್ ಮಾಡಿದೆ. ಸೊ ಯಾ, ಐ ಆಮ್ ರೆಡಿ ಟು ಗಿವ್ ಮೈ ಬೆಸ್ಟ್ ಇನ್ ದಿಸ್ ಫೀಲ್ಡ್. ಥ್ಯಾಂಕ್ ಯು ಸೋ ಮಚ್.